ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್. ಈ ಕತೆ ನನ್ನ ಹಳ್ಳಿಯ ಬದುಕಿನಲ್ಲಿ ನಡೆದಿದೆ. ಆಕಸ್ಮಿಕ ಪ್ರೀತಿಯ ಬಗ್ಗೆ. ಇದು ಅತ್ತಿಯಿಂದ ಕೂಡಲೇ ಹತ್ತರಿಸಿದ ತೀವ್ರ ಪ್ರೀತಿ. ಇದು ನಮ್ಮ ನಡುವಿನ ಪ್ರಣಯದ ವೈಖರಿಯನ್ನು ವಿವರಿಸುತ್ತದೆ. ನಮ್ಮ ಹಳ್ಳಿಯ ಮನೆಯೆಂದರೆ ಹಾಗೆ ದೊಡ್ಡ ದಾರಿಯ ಸುತ್ತಲೂ ಗಿಡಮರಗಳು, ಕೆಂಪು ಮಣ್ಣಿನ ವಾಸನೆ. ಅಣ್ಣ ಪಟ್ಟಣಕ್ಕೆ ಯಾವುದೋ ಕೆಲಸಕ್ಕಾಗಿಯೇ ಹೋಗಿದ್ದನು. ನಾನು ಮನೆಯಲ್ಲೇ ಇದ್ದೆ. ಇತ್ತೀಚೆಗೆ ಅತ್ತಿಯೊಂದಿಗೆ ನಾನು ಹೆಚ್ಚಾಗಿ ಮಾತನಾಡಿದ ನೆನಪು ಇದ್ದಿಲ್ಲ. ಆದರೆ ಮನಸ್ಸಿನಲ್ಲೆಲ್ಲೋ ಅವಳನ್ನು ನೋಡುವ ಕುತೂಹಲ ಮಾತ್ರ ಇದ್ದೆ. ಅತ್ತಿ ಮನೆಯ ಅಂಗಣದಲ್ಲಿ ಏನಾದರೂ ಕೆಲಸ ಮಾಡುತ್ತಿದ್ದಾರೆ. ಅವಳ ಹತ್ತಿರ ಹೋದಾಗ ಅವಳ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಏನೋ ಒಂದು ಆಕರ್ಷಣೆ ಇದ್ದಂತೆ ಅನಿಸಿತು. ಹಾಗೆ ಅನಿಸಿತು, ಅವಳೇನು ಹೇಳಲು ಬರ್ತಾಳಂತೆ ಅಂತ ಕಾಯುತ್ತಿದ್ದರು. ನಾನು ಟೆಕ್ನಾಲಜಿಯಲ್ಲಿ ಆಸಕ್ತಿ ಹೊಂದಿರುವ ಒಬ್ಬ ಯುವಕ. ಹಳ್ಳಿಯ ಜೀವನದಲ್ಲಿ ಏನೋ ಕಳೆದುಕೊಂಡಿದ್ದೇನೆ ಅನ್ನುವ ಭಾವನೆ ನನ್ನಲ್ಲಿತ್ತು. ಆದರೆ ಅತ್ತಿಗೆ ಹಳ್ಳಿ ಸೊಗಡನ್ನು ತನ್ನ ಉಸಿರಿನಲ್ಲಿ ತುಂಬಿಕೊಂಡಿದ್ದಾಳೆ. ಅವಳ ಹೆಸರು ಮಂಜುಳಾ. ಮದುವೆಯಾದಾಗಿನಿಂದ ನಮ್ಮ ಮನೆಯನ್ನೇ ತನ್ನ ಮನೆಯಂತೆ ನೋಡಿಕೊಂಡಿದ್ದಾಳೆ. ಅವಳ ಮುಖದಲ್ಲಿ ಸದಾ ಒಂದು ಮೋಹಕ ಮುಗ್ಧತೆ ಇರುತ್ತಿತ್ತು. ಆದರೆ ಆ ಮುಗ್ಧತೆಯ ಹಿಂದೆ ಏನೋ ಒಂದು ನೋವು ತನ್ನನ್ನು ಕಾಡುತ್ತಿದೆ ಅಂತ ನನಗೆ ಅನಿಸುತ್ತಿತ್ತು. ಅಣ್ಣ ಊರಿಗೆ ಹೊಡೆದ ಮೇಲೆ ನಾನು ಅತ್ತಿಯೊಂದಿಗೆ ಮಾತನಾಡಲು ಹೋದೆ. ಅವಳು ಅಂಗಣದಲ್ಲಿ ಬಟ್ಟೆ ಒಣಗಿಸುತ್ತಿದ್ದಳು. ನಾನು ಹತ್ತಿರ ಹೋಗಿ ನಿಂತೆ. ಅವಳು ತಲೆ ಎತ್ತಿ ನನ್ನನ್ನು ನೋಡಿದಳು. ಆ ಕಣ್ಣುಗಳಲ್ಲಿ ಏನೋ ಒಂದು ಮಿಂಚು ಕಂಡಿತು. ನಾನು ಅದಕ್ಕಾಗಿ ಪ್ರಾರಂಭಿಸಿದೆ. ಅತ್ತಿಗೆ ಏನಂತೆ ಎಂದು ಕೇಳಿದೆ. ಅವಳು ಏನೋ ಇಲ್ಲ ಅನ್ನುವಂತೆ ತಲೆ ಅಲ್ಲಾಡಿಸಿತು. ಏನೋ ಬೇಜಾರಿನಲ್ಲಿ ಇರುವಂತೆ ಕಾಣುತ್ತೀರಿಯೇ ಅಂತ ನಾನು ಕೇಳಿದೆ. ಅವಳು ಸುಮ್ಮನೆ ನನ್ನನ್ನು ನೋಡುತ್ತಾ ನಿಂತಳು. ನೀವು ಏನಾದರೂ ಹೇಳಬೇಕೆ ಅತ್ತಿಗೆ ಎಂದು ಕೇಳಿದೆ. ಅವಳು ಒಂದು ಕ್ಷಣ ಯೋಚಿಸಿ, ಏನಿಲ್ಲ ಬಿಡು ಅಂತ ಹೇಳಿದಳು. ಆದರೆ ಅವಳ ಕಣ್ಣುಗಳು ಮಾತ್ರ ಏನನ್ನು ಹೇಳಲು ಹಪಿಸುತ್ತಿದ್ದವು. ನಾನು ಅವಳ ಹತ್ತಿರ ಇನ್ನಷ್ಟು ಸರಿದು, ಅತ್ತಿಗೆ ನೀವು ಹೇಗಿದ್ದೀರಿ? ನಿಮ್ಮ ಕಣ್ಣಲ್ಲಿ ಏನು ಬೆಚ್ಚನೆಯಾಯೆ ಅನಿಸಿಕೆ ಇದೆ ನಾನು ನಗುತ್ತಾ ಹೇಳಿದೆ. ಅವಳು ನಾಚಿಕೆಯಿಂದ ಕೆಳಗೆ ನೋಡಿದಳು. ಆ ನಾಚಿಕೆಯಲ್ಲಿ ಅವಳ ಅಂದ ಮತ್ತಷ್ಟು ಹೆಚ್ಚಾಗಿತ್ತು. ನಾನು ಸುಮ್ಮನೆ ಅವಳನ್ನೇ ನೋಡುತ್ತಾ ನಿಂತೆ. ಅವಳು ನಿಧಾನವಾಗಿ ತಲೆ ಎತ್ತಿ ನನ್ನನ್ನು ನೋಡಿದಳು. ಆ ನೋಟದಲ್ಲಿ ಒಂದು ಬಗೆಯ ಬೇಡಿಕೆ ಇದ್ದು, ನನ್ನನ್ನು ಅವಳು ಅರ್ಥ ಮಾಡಿಕೊಳ್ಳಬೇಕು ಅನ್ನುವ ಹಂಬಲವಿತ್ತು. ನಾನು ಹತ್ತಿರ ಮತ್ತಷ್ಟು ಹತ್ತಿರ ಹೋದೆ. ಅವಳ ಉಸಿರಾಟದ ಬಿಸಿ ನನ್ನ ಚರ್ಮಕ್ಕೆ ತಾಗುತ್ತಿತ್ತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಅವಳ ಕಣ್ಣುಗಳಲ್ಲಿ ನನ್ನನ್ನು ನೋಡಿ ಅವಳ ಮುಖದಲ್ಲಿ ಕೆಲವು ಅನುಭವಗಳು ತೋರುತ್ತಿವೆ ಎಂದು ನನಗೆ ಅನುಭವವಾಯಿತು. ನಾನು ಅವಳ ಬಳಿ ಹತ್ತಿರ ಬಂದಾಗ ಅವಳು ನಾನು ಹೇಳಿದ ಹಾರ್ದಿಕ ಮಾತುಗಳನ್ನು ಕೇಳಿದ ಮೇಲೆ ಅವಳು ನನಗೆ ಏನಾದರೂ ಹೇಳಿದಳು. ಅವಳ ನಗು ಅದರ ಹಿಂದೆ ಹೃತ್ಪೂರ್ಣವಾಗಿದೆ. ಅವಳು ಅಡುಗೆ ಮನೆ ಕಡೆ ನಡೆದಳು. ನಾನು ಹಿಂಬಾಲಿಸಿದೆ. ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದಳು. ನಾನು ಅವಳ ಹತ್ತಿರ ಹೋಗಿ ನಿಂತೆ. ನನ್ನ ಕಣ್ಣುಗಳು ಅವಳ ಬೆನ್ನಿನ ಮೇಲಿದ್ದವು. ಬಿಗಿಯಾದ ರವಿಕೆಯಲ್ಲಿ ಅವಳ ಬೆನ್ನು ನನ್ನನ್ನು ಆಕರ್ಷಿಸುತ್ತಿತ್ತು. ನಾನು ಅವಳನ್ನು ಮುಟ್ಟಬೇಕು ಅಂತ ಮನಸ್ಸಿನಲ್ಲಿ ಆಸೆ ಹುಟ್ಟಿತು. ಆದರೆ ಹೆಂಡತಿಯಾದವಳನ್ನು ಮುಟ್ಟೋದು ತಪ್ಪು ಎಂದು ನನಗೆ ಅನಿಸಿತು. ಆದರೂ ನನ್ನ ಮನಸ್ಸು ಮಾತ್ರ ಅವಳನ್ನೇ ಬಯಸುತ್ತಿತ್ತು. ಅವಳು ಏನೋ ಅಡುಗೆ ಮಾಡುತ್ತಿದ್ದಳು. ನಾನು ಸುಮ್ಮನೆ ಅವಳನ್ನೇ ನೋಡುತ್ತಾ ನಿಂತೆ. ಒಮ್ಮೆ ನನ್ನ ಕಡೆ ತಿರುಗಿ ನೋಡಿದಳು. ನಾನು ಬೇರೆ ಕಡೆ ನೋಡಿದ ಹಾಗೆ ವರ್ತಿಸಿದರು. ಅವಳು ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿದಳು. ನಾನು ನಿಧಾನವಾಗಿ ಅವಳ ಹತ್ತಿರ ಹೋದೆ. ಅವಳ ಸೊಂಟಕ್ಕೆ ಕೈ ಹಾಕಬೇಕು ಅಂತ ಅನಿಸಿತು. ಆದರೆ ಧೈರ್ಯ ಬರಲಿಲ್ಲ. ನಾನು ಸುಮ್ಮನೆ ಅವಳ ಪಕ್ಕದಲ್ಲಿ ನಿಂತು ಏನ್ ಮಾಡಿ ಇದ್ದೀಯಾ ಅತ್ತಿಗೆ ಅಂತ ಕೇಳಿದೆ. ಅವಳು ಅದು ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳಿದಳು. ಏನ್ ಅಡುಗೆ ನಿಮಗೆ ಇಷ್ಟವಾದ? ಪಾಯಸ. ನನಗೆ ಆಶ್ಚರ್ಯವಾಯಿತು. ನನಗೆ ಇಷ್ಟ ಅಂತ ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದೆ. ಅವಳು ನಾಚಿಕೆಯಿಂದ ಕೆಳಗೆ ನೋಡಿದಳು. ಗೊತ್ತೇ ಅಂತ ಹೇಳಿದಳು. ನಾನು ಅವಳ ಹತ್ತಿರ ಮತ್ತಷ್ಟು ಹತ್ತಿರ ಹೋದೆ. ಅವಳ ಉಸಿರಾಟದ ಬಿಸಿ ನನ್ನ ಚರ್ಮಕ್ಕೆ ತಾಗುತ್ತಿತ್ತು. ನನ್ನ ಹೃದಯ ಜೋರಾಗಿ ಬಡಿದುವರೆಗೆ ಪ್ರಾರಂಭಿಸಿತು. ಫ್ಲರ್ಟಿಂಗ್ ಜೋಕ್. ನೀವು ಕಿಚನ್ನಲ್ಲಿ ಕೆಲಸ ಮಾಡುತ್ತಿದ್ದಂತೆ ನನ್ನ ಚಹಾ ಉರಿಯುತ್ತಿದೆ. ಆದರೆ ಇವತ್ತಾದ ಮೇಲೆ ನೀವು ನನ್ನನ್ನು ಹೆಚ್ಚು ಗಮನಿಸುತ್ತಿದ್ದೀರಿ. ಹಾಗೆ ಅವಳು ನನ್ನ ಕಡೆ ತಿರುಗಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ಪ್ರೀತಿಯ ಸಿಂಡಗೆ ಇತ್ತು. ನನ್ನನ್ನು ಅವಳು ಬಯಸುತ್ತಿದ್ದಾಳೆ ಎಂದು ನನಗೆ ಅನಿಸಿದ್ದರಿಂದ ಅವಳ ಕಣ್ಣಿನಲ್ಲಿ ನಾನು ಎಷ್ಟೋ ತೀವ್ರವಾಗಿ ಅಕರೆಯ ನಿರೀಕ್ಷೆಗಳನ್ನು ಕಂಡೆ. ನನ್ನ ನೋಟದಲ್ಲಿ ಆಮೇಲೆ ಅವಳ ಹೃದಯ ಮತ್ತೊಮ್ಮೆ ಕಲಿತಿತ್ತು.
ಅವಳ ಸುಲಭವಾದ ಸ್ಪರ್ಶವೇ ನನಗೆ ಪ್ರೇರಣೆ ನೀಡಿತು ಮತ್ತು ಅವಳ ಹೃದಯದ ಆಳದಲ್ಲಿ ನನ್ನ ಪ್ರೀತಿ ಬೆಳೆದು ಹೋಗಿತ್ತು. ನಾನು ಅವಳ ಹತ್ತಿರ ಮತ್ತಷ್ಟು ಹತ್ತಿರ ಹೋದೆ. ನನ್ನ ಕೈ ಅವಳ ಸೊಂಟಕ್ಕೆ ತಾಗುವ ಹಾಗೆ ಇತ್ತು. ಅವಳು ಕಣ್ಣು ಮುಚ್ಚಿಕೊಂಡಳು. ನಾನು ಅವಳನ್ನು ತಬ್ಬಿಕೊಳ್ಳಬೇಕಾ ಬೇಡವಾ ಎಂದು ಯೋಚಿಸುತ್ತಿದ್ದೆ. ನೀವು ನನ್ನ ಹತ್ತಿರ ಬರುವುದನ್ನು ಬಿಟ್ಟು ನಾನು ನಿಮಗೆ ಹೇಳಲು ಪ್ರಪಂಚದ ವಿಷಯಗಳನ್ನು ಕಲಿಯುತ್ತಿದ್ದೇನೆ. ಇವತ್ತಾದ ಮೇಲೆ ನೀವು ನನಗೆ ಪ್ರೇಮವನ್ನು ನೆನೆಸಿದಿದ್ದೀರಿ. ಅವಳು ನನ್ನ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಸುಮ್ಮನೆ ನನ್ನನ್ನೇ ನೋಡುತ್ತಾ ನಿಂತಳು. ಅವಳ ಕಣ್ಣುಗಳಲ್ಲಿ ಒಂದು ಬಗೆಯ ಗೊಂದಲವಿತ್ತು. ನಾನು ಅವಳನ್ನು ಏನು ಮಾಡಬೇಕು ಎಂದು ಗೊತ್ತಾಗದೆ ಹಾಗೇ ನಿಂತಿದ್ದೆ. ನಾನು ಅವಳ ಹತ್ತಿರ ಇನ್ನಷ್ಟು ಹತ್ತಿರ ಹೋದೆ. ಅವಳ ಮುಖವನ್ನು ನನ್ನ ಕೈಗಳಿಂದ ಸ್ಪರ್ಶಿಸಿದೆ. ಅವಳ ಚರ್ಮ ತುಂಬಾ ಮೃದುವಾಗಿತ್ತು. ಅವಳನ್ನು ಮುತ್ತಿಡಬೇಕು ಎಂಬ ಅನಿಸು ನನಗೆ ಆಗುತ್ತಿದ್ದಿತು. ಆದರೆ ನಾನು ನನ್ನನ್ನು ನಿಯಂತ್ರಿಸುತ್ತಿದ್ದೆ. ಅತ್ತಿಗೆ, ನಿಮಗೆ ಏನಾಗಬೇಕು ಎಂದು ಹೇಳಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಎಂದು ಹೇಳಿದೆ. ಅವಳು ನನ್ನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಳು. ಅವಳ ಕೈಗಳು ತುಂಬಾ ತಣ್ಣಗಿದ್ದವು. ಅವಳು ಏನೋ ಹೇಳಬೇಕು ಎಂದು ಪ್ರಯತ್ನಪಡುತ್ತಿದ್ದಳು, ಆದರೆ ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ. ನಾನು ಅವಳ ಹತ್ತಿರ ಇನ್ನಷ್ಟು ಹತ್ತಿರ ಹೋದೆ. ಅವಳ ತುಟಿಗಳನ್ನು ನನ್ನ ಬೆರಳುಗಳಿಂದ ಸ್ಪರ್ಶಿಸಿದ್ದು. ಅವಳು ಕಣ್ಣು ಮುಚ್ಚಿಕೊಂಡಳು. ಅವಳ ಬಾಯಿ ನಡುಗುತ್ತಿದ್ದವು. ಅವಳನ್ನು ಮುತ್ತಿಡಬೇಕು ಎಂದು ನನಗೆ ತುಂಬಾ ಆಸೆ ಆಗತಿತ್ತು, ಆದರೆ ನಾನು ನನ್ನನ್ನು ನಿಯಂತ್ರಿಸುತ್ತಿದ್ದೆ. ನಾನು ಇನ್ನಷ್ಟು ಹತ್ತಿರ ಹೋದೆ. ಕಿವಿಯಲ್ಲಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅತ್ತಿಗೆ ಅಂತ ಹೇಳಿದೆ. ಅವಳು ಕಣ್ಣು ತೆರೆದು ನನ್ನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ ಇತ್ತು. ಅವಳು ಏನು ಮಾತನಾಡದೆ ನನ್ನನ್ನು ತಬ್ಬಿಕೊಂಡಳು. ಅವಳ ಸ್ಪರ್ಶ ನನಗೆ ತುಂಬಾ ಖುಷಿ ಕೊಟ್ಟು ನಾನು ಅವಳನ್ನು ಬಿಗಿಯಿಂದ ತಬ್ಬಿಕೊಂಡೆ. ನಾನು ಅವಳ ಬಳಿ ಬಂದಾಗ ಅವಳ ದೇಹದಲ್ಲಿ ನನ್ನ ನೋಟ ಅವಳ ತೋಚಿದ ಹೊತ್ತಿಗೆ ಅವಳ ಬೆಣ್ಣೆ ಹತ್ತಿರ ಹಾರಿದಂತೆ. ಅವಳ ಸೊಗಸು ನನಗೆ ಇನ್ನಷ್ಟು ಹೃದಯವನ್ನು ನೀಡಿತು. ನಾವು ಸ್ವಲ್ಪ ಹೊತ್ತು ಹಾಗೆ ತಬ್ಬಿಕೊಂಡಿದ್ದೇವೆ. ಆಮೇಲೆ ಅವಳು ನನ್ನನ್ನು ಬಿಡುಗಡೆ ಮಾಡಿದಳು. ಅವಳ ಮುಖ ಕೆಂಪಾಗಿತ್ತು. ಅವಳು ನಾಚಿಕೆಯಿಂದ ಕೆಳಗೆ ನೋಡಿದಳು. ನಾನು ಅವಳ ಹತ್ತಿರ ಇನ್ನಷ್ಟು ಹತ್ತಿರ ಹೋದ ಅವಳ ಗಲ್ಲವನ್ನು ಸವರಿದೆ. ಅವಳು ನನ್ನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಪ್ರೀತಿ ಇತ್ತು. ನೀವು ನನ್ನನ್ನು ಪ್ರೀತಿಸುತ್ತೀರಾ ಅತ್ತಿಗೆ ಎಂದು ಕೇಳಿದೆ. ಅವಳು ಏನು ಮಾತನಾಡದೆ ತಲೆ ಅಲ್ಲಾಡಿಸಿದಳು. ನಾನು ಅವಳನ್ನು ಮುತ್ತಿಟ್ಟೆ. ಅವಳು ಕೂಡ ನನ್ನ ಮುತ್ತಿಗೆ ಪ್ರತಿಕ್ರಿಯಿಸಿದಳು. ನಮ್ಮಿಬ್ಬರ ತುಟಿಗಳು ಒಂದಕ್ಕೊಂದು ಮಿಳಿತವಾದವು. ಆ ಮುತ್ತು ತುಂಬಾ ತೀವ್ರವಾಗಿತ್ತು, ನಮ್ಮಿಬ್ಬರ ಪ್ರೀತಿಯನ್ನು ವ್ಯಕ್ತಪಡಿಸುವಂತಿತ್ತು. ನೀವು ಹೇಳಿದ ರೀತಿಯಲ್ಲಿ ನನ್ನನ್ನು ತಲುಪಿಸಬೇಕೆಂಬ ಆಶಾದಾಯಕ ವಿಚಾರ ನನಗೆ ಇದೆ. ನೀವು ನನಗೆ ಹೃದಯ ಕೊಡುವುದಾಗಿ ನನಸು ಮಾಡಿಕೊಂಡಿದ್ದೀರಿ. ಮುತ್ತಿನ ನಂತರ ನಾವು ದೂರ ಸರಿಯುತ್ತಿದ್ದೇವೆ. ನಾನು ಅವಳ ಮುಖವನ್ನು ನೋಡುತ್ತಿದ್ದೆ. ಅವಳ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ನಾಚಿಕೆ ಎದ್ದು ಕಾಣುತ್ತಿತ್ತು. ಅವಳು ನನ್ನ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕೆಂದು ತಿಳಿಯದೆ ಗೊಂದಲದಲ್ಲಿದ್ದಳು. ನಾನು ನಿಧಾನವಾಗಿ ಅವಳ ಕೈ ಹಿಡಿದೆ. ಅವಳ ಕೈಗಳು ಬೆಚ್ಚಗಿದ್ದು ಅವಳು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಮಂಜುಳಾ, ನಾನು ಮೆಲ್ಲಗೆ ಹೇಳಿದೆ. ನನಗೆ ಗೊತ್ತು ಇದು ತಪ್ಪು, ಆದರೆ ನಾನು ನನ್ನ ಪ್ರೀತಿಯನ್ನು ಹೇಳದೆ ಇರಲು ಸಾಧ್ಯವಿಲ್ಲ. ಅವಳು ನನ್ನ ಕಡೆ ನೋಡಿದಳು. ಅವಳ ಕಣ್ಣುಗಳು ತುಂಬಿ ಬಂದಿದ್ದರು. ನನಗೂ ನಿನ್ನ ಮೇಲೆ ಪ್ರೀತಿ ಇದೆ ಹರೀಶ್, ಆದರೆ ಇದು ಸಾಧ್ಯವಿಲ್ಲ. ನಾನು ನಿನ್ನ ಅಣ್ಣನ ಹೆಂಡತಿ. ಇದು ತಪ್ಪು, ನನಗೆ ಗೊತ್ತಾಗಿದೆ. ಆದರೆ ನಾನು ಏನು ಮಾಡಲಿ? ನನ್ನ ಹೃದಯ ನಿನ್ನನ್ನು ಬಯಸುತ್ತಿದೆ. ನಾನು ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ, ನಾನು ಬೇಸರದಿಂದ ಹೇಳಿದೆ. ಅವಳು ನನ್ನ ಕೈಯನ್ನು ಬಿಡುಗಡೆ ಮಾಡಿದಳು. ನೀನು ಹೀಗೆಲ್ಲ ಮಾತನಾಡಬೇಡ ಹರೀಶ್, ನಿನ್ನ ಅಣ್ಣನಿಗೆ ಗೊತ್ತಾದರೆ ಏನು ಆಗುತ್ತದೆ ಯೋಚಿಸು. ನಮ್ಮಿಬ್ಬರಿಗೂ ಒಳ್ಳೆಯದರಾಗುವುದಿಲ್ಲ, ನನಗೆ ಗೊತ್ತು. ಆದರೆ ನಾನು ಸುಮ್ಮನೆ ಇರಲು ಸಾಧ್ಯವಿಲ್ಲ. ನಿನ್ನ ಪ್ರೀತಿಯಿಲ್ಲದೆ ನಾನು ಬದುಕಲಾರೆ. ನಾನು ಹತಾಶೆಯಿಂದ ಹೇಳಿದೆ. ಅವಳು ಅಳಲು ಪ್ರಾರಂಭಿಸಿದಳು. ನಾನು ಅವಳ ಹತ್ತಿರ ಹೋಗಿದ್ದೆ. ಅವಳ ಕಣ್ಣೀರನ್ನು ಒರೆಸಿದೆ. ದಯವಿಟ್ಟು ಅಳಬೇಡ ಮಂಜುಳಾ. ನಾನು ನಿನಗೆ ಯಾವ ತೊಂದರೆಯನ್ನು ಕೊಡುವುದಿಲ್ಲ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಷ್ಟೇ. ಅವಳು ನನ್ನನ್ನು ತಬ್ಬಿಕೊಂಡಳು. ನನಗೂ ನಿನ್ನ ಮೇಲೆ ಪ್ರೀತಿ ಇದೆ. ಆದರೆ ನಾವು ಏನು ಮಾಡಬೇಕು ಎಂದು ನನಗೆ ತಿಳಿಯುತ್ತಿಲ್ಲ, ಅವಳು ಅಳುತ್ತಾ ಹೇಳಿದಳು. ನಾನು ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡೆ. ನನಗೆ ಗೊತ್ತಿಲ್ಲ, ಆದರೆ ನಾವು ಒಂದು ದಾರಿ ಕಂಡುಕೊಳ್ಳಬೇಕು. ನಾನು ನಿನ್ನನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ನಾನು ಅವಳನ್ನು ಹೊತ್ತೊಯ್ದಾಗ ಅವಳ ದೇಹದಲ್ಲಿ ನನ್ನ ಪ್ರೇಮ ಕಲಿತಿದ್ದಂತೆ ಅವಳ ನಗು ಹೃದಯಕ್ಕೆ ನೂತನ ಆಸಕ್ತಿಯನ್ನು ನೀಡಿತು.
ಅವಳ ಜೊತೆ ಇರುವ ಪ್ರೀತಿ ಅನುಭವಿಸಿದೆ. ನಾವು ಹಾಗೆಯೇ ತಬ್ಬಿಕೊಂಡು ನಿಂತಿದ್ದೆವು. ನಮ್ಮಿಬ್ಬರಿಗೂ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ. ನಮ್ಮ ಪ್ರೀತಿ ಒಂದು ಕಡೆ, ಆದರೆ ನಮ್ಮ ಸಾಮಾಜಿಕ ಕಟ್ಟುಪಾಡುಗಳು ಇನ್ನೊಂದು ಕಡೆ ನಮ್ಮನ್ನು ಎಳೆದಾಡುತ್ತಿದ್ದವು. ನಾನು ನಿನ್ನ ಹೃದಯದಲ್ಲಿ ಪ್ರೀತಿ ಹೊತ್ತಿದ್ದೇನೆ, ಆದರೆ ನೀವು ನನಗೆ ಯಾವತ್ತಿಗೂ ಹತ್ತಿರ ಇರುತ್ತೀರಾ? ನಂತರ ನಾನು ಅವಳನ್ನು ಸಮಾಧಾನಪಡಿಸಿದ್ದೆ. ನಾವಿಬ್ಬರೂ ಈ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ನಿರ್ಧರಿಸಿದೆವು, ಆದರೆ ನಮ್ಮ ಪ್ರೀತಿ ಮಾತ್ರ ನಮ್ಮ ಹೃದಯದಲ್ಲಿ ಸದಾ ಹಚ್ಚ ಹಸಿರಾಗಿ ಇರಲಿದೆ. ಇದು ನನ್ನ ಜೀವನದಲ್ಲಿ ನಡೆದ ಒಂದು ಮರೆಯಲಾಗದ ಪ್ರೇಮ ಕಥೆ. ಫ್ರೆಂಡ್ಸ್, ಈ ಕತೆ ನಿಮಗೆ ಇಷ್ಟವಾಯಿತಾ? ಆದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹುಮ್ಮಸ್ಸು, ಭಾವನೆ, ಮೌನ, ಪ್ರೇಮದ ಕತೆಗಳಿಗಾಗಿ ನಮ್ಮ ಜೊತೆ ಇರಿಯಾ? ಧನ್ಯವಾದಗಳು.